ಇವತ್ತು ಬೆಳಗ್ಗೆ ಬುಕ್ಕಿಂಗ್ ಇರೋ ಕಾರಣ ನಾನು 4 ಗಂಟೆಗೆ ಎದ್ದು ಸೀದಾ ಗೆಸ್ಟ್ ಹೌಸ್ ಹತ್ರ ಹೊರಟೇ ಬಿಟ್ಟೆ. ಗೆಸ್ಟ್ ಹೌಸ್ ಎಂಟ್ರಿ ಆದ ತಕ್ಷಣ ಕಸ್ಟಮರ್ ಬರ್ತೀನಿ ಅಂತ ಅಂದರು. 2 ನಿಮಿಷ ವೇಟ್ ಮಾಡೋ ಅಂತಂದರು. ಹಂಗಾಗಿ ಡಾರ್ಲಿಂಗಿನ ಸೈಡ್ ಹಾಕಿ ನಿಂತ್ಕೊಂಡು ಅದನ್ನು ವೀಡಿಯೋ ತಗೊಂಬಿಟ್ಟೆ. ಕಸ್ಟಮರ್ದು ಒಂದೇ ಲಗೇಜ್ ಇತ್ತು, ಹಾಗಾಗಿ ನಾನೇ ಎತ್ತು ಡಿಕ್ಕಿಲಿ ಇಟ್ಬಿಟ್ಟೆ. ಹಾಗೆ ಕಸ್ಟಮರ್ ಬಂದು ಒಳಗಡೆ ಕುತ್ಕೊಂಡ್ಬತ್ರು. ಕಾರಲ್ಲಿ ಕುತ್ಕೊಂಡ ತಕ್ಷಣ ಒಂದು ವೀಡಿಯೋ ತಗೊಂಡು ಅನ್ಕೊಂಡೆ. ನೈಟ್ ಇರೋ ಕಾರ್ ಏನು ಕಾಣ್ತಿರಲಿಲ್ಲ. ಡಾರ್ಲಿಂಗ್ಗೆ ಬೆಳಗ್ಗೆನೇ ಹಸುವಾಗೆ ತಂದುಬಿಡ್ತು. ಹಂಗಾಗಿ ಅದಕ್ಕೆ ಊಟ ಮಾಡಿಸ್ಕೊಂಡು ಸೀದಾ ಹೈವೇ ಹತ್ತೇ ಬಿಟ್ಟೆ. ಹೈವೇ ಹತ್ತಿದ ತಕ್ಷಣ ಫುಲ್ ಫಾಗು. ಇದೇನಪ್ಪ ಅಂತ ಸುಮ್ಮನೆ ಹಂಗೆ ನಿಧಾನ ಹೊರಟೆ. ಇವತ್ತು ನಮ್ಮ ಮಳೆಯ ಕೂಡ ನನ್ನ ಜೊತೆ ಬಂದಿದ್ದ. ಅವ್ನು ನೋಡಿದ್ರೆ ಫುಲ್ ನಿದ್ದೆ ಹೊಡಿತಾವನೆ. ಹುಬ್ಳಿ ಎಂಟ್ರಿ ಆಗಸ್ಟ್ರಲ್ಲಿ ಸೂರ್ಯ ಹುಟ್ಟೇ ಬಿಟ್ಟ. ನೋಡ್ರಿ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಮ್ಮ ಸರ್ಕಲ್ ಎಂಟ್ರಿ ಆದೆ. ಆ ನಂತರ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಆಗೇ ಬಿಟ್ಟೆ. ಗೆಸ್ಟ್ ಲಗೇಜ್ ನಾನೇ ಕೆಳಗಡೆ ಇಳಿಸ್ಕೊಟ್ಟೆ. ನೈಟ್ ಕಾಣಲಿಲ್ಲವಲ್ಲ, ಇವರೇ ನೋಡ್ರಿ ಗೆಸ್ಟ್ ಸಿಂಗಲ್ ಇದ್ರು. ಆಮೇಲೆ ಪೇಮೆಂಟ್ ಕೌಂಟ್ ಮಾಡಿ ನನ್ನ ಕೈಯಲ್ಲಿ ಕೊಟ್ಟರು. ಚೆನ್ನಾಗಿ ಓಡಿಸ್ಕೊಂಬಂದೆ ಅಂತ 500 ರೂಪಾಯಿ ಟಿಪ್ಸ್ ಬೇರೆ ಕೊಟ್ಬಿಟ್ರು. ಹೀಗೆ ಹೊರಗಡೆ ಬಂದ ತಕ್ಷಣ ನಾನು ನಮ್ಮ ಮಳೆ ಒಂದು ಕಾಫಿ ಕುಡ್ಕೊಂಡ್ವಿ. ಕಾಫಿ ಕುಡಿದ್ಮೇಲೆ ಬಾರಪ್ಪ ಹೋಗೋಣ ಅಂತಂದು ಹೊಸಪೇಟೆ ಕಡೆ ಹೊರಟೇ ಬಿಟ್ವಿ ಇಬ್ಬರು. ಹಾಗೆ ಸಾಂಗ್ ಕೇಳ್ಕೊಂಡು ಬರ್ತಾ ಇದ್ವಿ. ಬರ್ತಾ ನೋಡಿದರೆ ಇಲ್ಲಿ ವೇರೆ ಲಾರಿ ಆಕ್ಸಿಡೆಂಟ್ ಆಗಿ ಕೆಳಗಡೆ ಬಿದ್ದುಬಿಟ್ಟಿತ್ತು ಪಾಪ. ನಾನು ಹೆಂಗಾಯ್ತು ಅಂತ ಕೇಳಿದೆ. ಅವನ್ನ ನಿದ್ದೆ ಎಲ್ಲ ಆಯಿತು ಅಂತ ಹೇಳಿದರು. ಅದಕ್ಕೆ ಎಲ್ಲರಿಗೂ ಹೇಳೋದು ಒಂದೇ, ಬೆಳಗಿನ ಜಾವ ನಿದ್ದೆ ಬಂದರೆ ಸೈಡಲ್ಲಿ ಹಾಕಿ ಸ್ವಲ್ಪ ಮುಖ ತೊಳ್ಕೊಂಡು ಟೀಗಿ ಕೊಡ್ಕೊಂಡು ಗಾಡಿ ಓಡಿಸ್ಕೊಳ್ಳಿ. ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ. ಅದಕ್ಕೆ ನಿಧಾನವಾಗಿ ಗಾಡಿ ಓಡಿಸಿ. ಓಕೆ, ಸಿಗೋಣ ನಾಳೆ. ಬೈ.